ಈಗ ಕನ್ನಡ ಮೋಜು 360ಯಲ್ಲಿ ಕ್ವಿಕ್ ಬಿಟ್ ಸುತ್ತು ಅಮೃತ ಅವರೊಂದಿಗೆ. ಸೊ ಇದು ಹೇಳಿದ್ನಲ್ಲ, ರ್ಯಾಪಿಡ್ ಫೈರ್ ಥರ ಇರುತ್ತೆ, 10 ಪ್ರಶ್ನೆ ಇರುತ್ತೆ. ಶಾರ್ಟ್ ಆಗಿ ಆನ್ಸರ್ ಮಾಡೋದಾದ್ರೆ ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡೋದಾದ್ರೂ ಕೂಡ ಮಾಡ್ಬೋದು. ಫಸ್ಟ್ ಪ್ರಶ್ನೆ, ಅಮೃತಾರ ಸ್ಟ್ರೆಂತ್ ಮತ್ತು ವೀಕ್ನೆಸ್. ಸ್ಟ್ರೆಂತ್ ಬಂದು ಪೇರೆಂಟ್ಸ್, ವೀಕ್ನೆಸ್ ಬಂದು ಏನಾದರೂ ಒಂಚೂರು ಹರ್ಟ್ ಮಾಡಿದ್ರೆ ಹತ್ಬಿಡ್ತೀನಿ, ಸೊ ಐ ಲಾಸ್ಟ್ ಅಂತ. ಓಕೆ, ಸೊ ಆ ವಿಷಯದಲ್ಲಿ ಇನ್ನೊಂಚೂರು ಜೋರಾಗಿ ರೇಗಿದ್ರೆ ಐ ಲಾಸ್ಟ್. ಓಕೆ, ಫಸ್ಟ್ ಸೆಲೆಬ್ರಿಟಿ ಕ್ರಶ್. ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಯಾರೂ ಇಲ್ಲ. ಯಾರು ಇಲ್ವಾ? ಯಾರಾದ್ರೂ ಇರ್ಬೇಕಲ್ಲ, ಯಾರಾದ್ರೂ ನೋಡಿ ಓಕೆ ಇವ್ರ ಮೇಲೆ ನಂಗೆ ಕ್ರಶ್ ಆಗಿದೆ ಅನ್ನೋ ಥರ ಅನಿಸಿಲ್ವಾ ಯಾರು? ಎಲ್ಲರೂ ಇಷ್ಟ, ಬಟ್ ಕ್ರಶ್ ಏನಿಲ್ಲ. ಓಕೆ, ನಿಮ್ಮ ಸ್ಟೈಲ್ ಸ್ಟೇಟ್ಮೆಂಟ್. ಸ್ಟೈಲ್ ಸ್ಟೇಟ್ಮೆಂಟ್ ಅಂದರೆ ನೀವು ಯಾವ ರೀತಿ ಇರೋಕ್ಕೆ ಇಷ್ಟಪಡ್ತೀರಾ? ಅಥವಾ ಟ್ರೆಡಿಷ್ನಲ್ ವೆಸ್ಟರ್ನ್ ಫಾರ್ಮ್ ಕೂಡ ತುಂಬ ಇಷ್ಟ, ಬಟ್ ಟ್ರೆಡಿಷ್ನಲ್ ನನಗೆ ಜಾಸ್ತಿ ಇಷ್ಟ. ಓಕೆ, ಚಿಕ್ಕವರಿದ್ದಾಗ ಯಾವ ವಿಚಾರಕ್ಕೆ ತುಂಬ ಹಠ ಮಾಡ್ತಿದ್ರಿ? ಚಿಕ್ಕವರಿದ್ದಾಗ ತಿನ್ನೋದಕ್ಕೆ ಮೇ ಬಿ ಇಲ್ಲ 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 ನೋ 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 ಟ್ಯೂಷನ್ಗೆ ಹೋಗೋದಕ್ಕೆ ಹಠ ಮಾಡ್ತಿದ್ದೆ. ಓಕೆ, ಸೊ ನಾನು ಹೆಂಗೆ ಟ್ಯೂಷನ್ಗೆ ಹೋಗ್ತಿದ್ದೆ ಅಂದರೆ ಫುಲ್ ಅಳ್ತಿದ್ದೆ. ನನಗೆ ಟ್ಯೂಷನ್ಗೆ ಹೋಗೋಕೆ ಇಷ್ಟನೇ ಇರ್ತಿರ್ಲಿಲ್ಲ. ನಮ್ಮ ಅಕ್ಕ ಹೋಗ್ತಿದ್ಲು ಅಂತ ನಮ್ಮ ಅಪ್ಪ ನನ್ನನ್ನು ಕಳಿಸ್ತಿದ್ರು. ಬೆಳಗ್ಗೆ ಕರ್ಕೊಂಡು ಹೋಗ್ತಿದ್ರೆ ಫುಲ್ ರೋಡವ್ರಿಗೆಲ್ಲ ರೋಡವ್ರಿಗೆಲ್ಲ ಕೇಳಿಸೋ ಥರ ಹತ್ಕೊಂಡು ಹೋಗ್ತಿದ್ದೆ. ನಮ್ಮಪ್ಪಂಗೆ ಏನಂದರೆ ಎಜುಕೇಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಇವಾಗಲೂ ಅದನ್ನು ಹೇಳ್ತಾರೆ, ನೀನು ಏನಾದರೂ ಮಾಡು ಬಟ್ ಎಜುಕೇಷನ್ ಒಂದು ಬಿಡ್ಬೇಡ. ಸೊ ಅದನ್ನು ಹೇಳ್ತಾ ಇರ್ತಾರೆ. ಸೊ ಅವ್ರಂಗೆ ಹೋಗಕ್ಕೆ ಇಷ್ಟನೇ ಇರಲಿಲ್ಲ. ಟ್ಯೂಷನ್ಗೆ ಹೋಗೋದ್ರು ಕೂಡ ಅಲ್ಲಿ ಓದ್ತಾ ಇರಲಿಲ್ಲ, ಏನೋ ಒಂದು ತರಲೆ ಮಾಡಿ ಮನೆಗೆ ಬರ್ತಿದ್ದೆ. ನಮ್ಮ ಅಕ್ಕ ಹಂಗಲ್ಲ, ಅವ್ಳು ಫುಲ್ ಸಿನ್ಸಿಯರ್. ಬೆಳಗ್ಗೆ 5 ಗಂಟೆ ಕರೆಕ್ಟಾಗಿ ಎದ್ದು ಟ್ಯೂಷನ್ಗೆ ಹೋಗೋಳು. ನಾನು ಹಂಗಲ್ಲ, 5 ಗಂಟೆಗಿದ್ರೆ 7 ಗಂಟೆಗೆ ಎದ್ದು ಹೇಳ್ತಿದ್ದಿದ್ದು. ಸೊ ಹಾಗೆ ಟ್ಯೂಷನ್ಗೆ ಹೋಗೋದಂದರೆ ಅಳ್ಳು ನನಗೆ. ಓಕೆ, ಸೊ ಫೇವ್ರೆಟ್ ಔಟ್ಫಿಟ್ ಜೀನ್ಸ್ ಆ್ಯಂಡ್ ಕ್ರಾಪ್ ಟಾಪ್. ಓಕೆ, ಫನ್ನಿ ಅಥವಾ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್. ಫನ್ನಿ ಅಥವಾ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟಾ? ಏನಂದರೆ ಮದುವೆಗೆ ಹೋಗಿದ್ದೆ, ಊಟ ಮಾಡ್ತಿದ್ವಿ. ಮುಂದೆಗಡೆ ಒಂದು ಆಂಟಿ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ಸೊ ಅವ್ರಿಗೆ ಗೊತ್ತಾಗಿದೆ ನಾನು ತನ್ವಿ ಅಂತ. ಎಷ್ಟೊಂದು ಕಡೆ ಹಿಂಗೆ ಆಗಿದೆ, ನಾನು ಸ್ಪೆಕ್ಸ್ ವೇರ್ ಮಾಡೋದ್ರಿಂದ ಅವ್ರಿಗೆ ಗೊತ್ತಾಗಲ್ಲ, ಅಷ್ಟು ಬೇಗ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ. ಸೊ ಊಟ ತಿಂತಾಯಿದ್ರು. ಆಂಟಿ ವಾಸ್ ಲೈಕ್, ನನಗೆ ಭಯ ಆಗೋಯ್ತು. ನಾನು ಏನಾದ್ರು ಮಾಡಿದ್ನ, ಏನಾದ್ರು ಇವ್ರ ಮಗಳು ಕೊಡೋದು ಏನು ಗೊತ್ತ, ಅವ್ರ ಕಣ್ಣೇ ಕೆಳಗೆ ಇಷ್ಟಲ್ಲ, ಹಿಂಗೆ ಹಿಡ್ಕೊಂಡು ತಿಂತಾ ಇದ್ದಾರೆ. ನಾನು ನಮ್ಮ ಅಮ್ಮಂಗೆ ಹೇಳ್ತಾ ಇದ್ದೀನಿ, ಅಮ್ಮ ಇವ್ರಿಗೆ ಏನೋ ಮಾಡಿದ್ದೀನಮ್ಮ ನನ್ನ ಪಕ್ಕ ಅಂತ. ಆಮೇಲೆ ನಾನು ಹಿಂಗೆ ಹಿಡ್ಕೊಂಡು ಊಟ ಮಾಡಿದ್ದೀನಿ ಅವತ್ತು ಫುಲ್ಲು. ಓಕೆ, ಬಟ್ ಆಮೇಲೆ ಆದರೂ ಅಟ್ಲೀಸ್ಟ್ ಬಂದು ಮಾತಾಡ್ಸಿಲ್ಲ. ಅವ್ರು ಎಷ್ಟೊಂದು ಕಡೆ ಹಿಂಗೆ ಆಗಿದೆ, ನನಗೆ ಫೈಂಡ್ ಔಟ್ ಮಾಡ್ತಾರೆ, ಬಟ್ ಏನಂದರೆ ಸೈಲೆಂಟಾಗಿ ಹಾಗೆ ನೋಡ್ತಾರೆ, ಹಿಂಗೆ ಗುರಾಯಿಸ್ತಾ ಇರ್ತಾರೆ. ಅದಕ್ಕೆ ನಾನು ಸೈಲೆಂಟಾಗಿ ಹೋಗ್ಬಿಡ್ತೀನಿ. ಓಕೆ, ಸೊ ಮೆಮೊರೇಬಲ್ ಸೆಲ್ಫಿ ಊರಿಗೆ ಹೋದಾಗ ಫುಲ್ ಜಾಸ್ತಿ ಜನ ಬಂದು ಸೆಲ್ಫಿ ತೊಗೊಂಡ್ರು. ಸೊ ಅದು ನಂಗೆ ಯಾವಾಗಲೂ ಉಳಿದಿರುತ್ತೆ ಹಾಗೆ. ಓಕೆ, ಅಮ್ಮ ಮಾಡೋ ಯಾವ ಅಡುಗೆ ತುಂಬ ಇಷ್ಟ? ಅಮ್ಮ ಮಾಡೋ ಅಡುಗೆ ನನಗೆ ಚಿಕನ್ ಫ್ರೈ. ಓಕೆ, ಸ್ಯಾಂಡಲ್ವುಡ್ನ ನಿಮ್ಮ ಫೇವ್ರೆಟ್ ಸ್ಟಾರ್ಸ್? ನನಗೆ ವಿಷ್ಣುವರ್ಧನ್ ಸರ್ ಇಷ್ಟ, ರಾಜ್ಕುಮಾರ್ ಸರ್ ಇಷ್ಟ. ಆಮೇಲೆ ಇವಾಗಂದರೆ ಎಲ್ಲರೂ ಇಷ್ಟ ನನಗೆ ಇವರೇ ಫೇವ್ರೇಟ್ ಅಂತ ಏನಿಲ್ಲ, ನನಗೆ ಸ್ಯಾಂಡಲ್ವುಡ್ ಸ್ಟಾರ್ಸ್ ಎಲ್ಲರೂ ಕೂಡ ಇಷ್ಟ ನನಗೆ. ಓಕೆ, ಆ್ಯಕ್ಟ್ರೆಸ್ ಯಾರು ಇಷ್ಟ? ಆ್ಯಕ್ಟ್ರೆಸ್ ರಚಿತಾ ರಾಮಕ್ಕ, ಆಮೇಲೆ ಎಲ್ಲರೂ.